ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ವಿಗ್ರಹಕ್ಕೆ ಕೊಳಕು ಬಟ್ಟೆ ಸುತ್ತಿ ಅಪಮಾನ ಮಾಡಿರುವುದನ್ನು ಖಂಡಿಸಿ ವಿಧಾನಸೌಧ ಚಲೋ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರುಗಳು ಹಾಗೂ ನಾಯಕರುಗಳನ್ನು ಎಚ್ ಕ್ರಾಸ್ನಲ್ಲಿ ಬಂಧಿಸಲಾಗಿತ್ತು. ಇದೇ ವಿಚಾರಕ್ಕೆ ಮಾನವ ಹಕ್ಕುಗಳು ಮಾಧ್ಯಮ ಸಂಘಟನೆ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ KS ಅರುಣ್ ಕುಮಾರ್ ಅವರು ಇಂದು ಮಾಧ್ಯಮಗಳ ಮುಂದೆ ಮಾತನಾಡುತ್ತಾ, ನಮ್ಮ ದಲಿತ ಮುಖಂಡರುಗಳನ್ನು ಬಂಧಿಸಬೇಕಾದರೆ ರಾಜಕೀಯ ಷಡ್ಯಂತರ ಹಾಗೂ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಲೋಪದೋಷಗಳು ಹೆಚ್ಚಾಗಿದೆ. ಈ ಕೂಡಲೇ ಕ್ಷಮಾಪಣೆ ಕೇಳಿ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿದ ಪಕ್ಷದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಹೋರಾಟವನ್ನು ರೂಪಿಸಲಾಗುತ್ತದೆ ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದರು. ನನ್ನ ಹೆಸರು KS ಅರುಣ್ ಕುಮಾರ್ ಅಂತ. ಮಾನವ ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಲ್ಲಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಈ ಹಿಂದೆ ಹಲವು ಟ್ರಸ್ಟಿನ ಮುಖಂಡರು ಆ ಶಾಲೆಯನ್ನು ದತ್ತು ತಗೊಳ್ತಾರೆ. ಆ ದತ್ತು ತಗೊಳ್ಳುವಂಥ ವಿಚಾರದಲ್ಲಿ ಏನಾಗುತ್ತೆ, ಆ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಒಂದು ವಿಚಾರವಾಗಿ ಅಭಿವೃದ್ಧಿ ಆದ ನಂತರ ಅಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡುವಂಥ ನಿಟ್ಟಿನಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಏನಾಗುತ್ತೆ, ಆ ಪ್ರತಿಮೆಯ ಜಾಗ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೂ ಮತ್ತು ಮಾನ್ಯ ಈಗಿನ ಮಂತ್ರಿಗಳು ಆಗಿರ್ತಕ್ಕಂಥ ಆ ಭಾಗದ ಶಾಸಕರು ಆಗಿರ್ತಕ್ಕಂಥ ಸುಧಾಕರ್ ಅವರವರೆಗೂ ಒಂದು ವ್ಯಾಜ್ಯ ವಿಚಾರವಾಗಿ ಅಲ್ಲಿ ಒಂದು ಸ್ವಲ್ಪ ಘಟನೆ ಪ್ರಾರಂಭ ಆಗ್ತದೆ. ಸೊ ಆ ಒಂದು ವಿಚಾರವಾಗಿ ಏನಾಗುತ್ತೆ, ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ, ಅಲ್ಲಿನ ಎಲ್ಲ ಸಂಘಟನೆಗಳ ಮುಖಂಡರು ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೂ ಕೂಡ ಯಾವುದೇ ರೀತಿ ಸ್ಪಂದಿಸದೆ ಇದ್ದಿದ್ದಂಥ ಒಂದು ಸಂದರ್ಭದಲ್ಲಿ ನಿನ್ನೆಯ ಒಂದು ದಿನದಲ್ಲಿ ಏನಾಗುತ್ತೆ, ಚಿಂತಾಮಣಿಯಿಂದ ವಿಧಾನಸೌಧ ಚಲೋ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು, ಪಾದಯಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಒಂದು ಚಿಂತಾಮಣಿಯಿಂದ ಹೊರಟಿರುವಂಥ ಪಾದಯಾತ್ರೆಗೆ ಎಚ್ ಕ್ರಾಸ್ ಅಂದರೆ ಬೆಂಗಳೂರು ಗ್ರಾಮಾಂತರ ಗಡಿ ಭಾಗದವರೆಗೂ ಅವಕಾಶ ಮಾಡಿಕೊಟ್ಟಿದ್ದು, ಏಕಾಏಕಿ ಏನಾಗುತ್ತೆ, ಅಲ್ಲಿನ ಒಕ್ಕೂಟದ ಮುಖಂಡರನ್ನು ಬಂಧಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಜಿಲ್ಲಾಡಳಿತದಿಂದ ಪೊಲೀಸನ್ನು ಬಳಸ್ಕೊಂಡು. ಸೊ ಅದು ಕೂಡ ಅದನ್ನು ನಾವು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯಿಂದ ಅವರು ಬಂಧಿಸಿರ್ತಕ್ಕಂಥ ಒಂದು ಘಟನೆಯ ವಿಚಾರವಾಗಿ ತೀವ್ರವಾಗಿ ಖಂಡಿಸುತ್ತಾ, ಈ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಡಳಿತ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಅಲ್ಲಿನ ಒಬ್ಬ ಪ್ರಭಾವಿ ಮಂತ್ರಿಗಳ ಮಾತಿನ ಕಿಮ್ಮತ್ತಿಗೆ ಇವತ್ತು ಬೆಲೆ ಕೊಟ್ಟು ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದು ಇವತ್ತು ನಾನು ಪ್ರಶ್ನೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಆ ಬಂಧಿಸಿರುವಂಥ ಮುಖಂಡರನ್ನ ಅಮಾನುಷವಾಗಿ ಮತ್ತು ಅಲ್ಲಿನ ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುವ ರೀತಿಯಲ್ಲಿ ಇವತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡಂಥದ್ದು ನಾವು ತೀವ್ರವಾಗಿ ಕಾಣಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಕೂಡಲೇ ಜಿಲ್ಲಾಡಳಿತ ಅವರು ಈ ಒಂದು ಕ್ರಮಕ್ಕೆ ಮಾನ್ಯ ಸರ್ಕಾರ ಎಚ್ಚೆತ್ಕೋಬೇಕು. ಹಾಗೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಈ ಮೂಲಕ ಒತ್ತಾಯ ಮಾಡೋಕ್ಕೆ ಬಯಸಿದ್ದೇನೆ. ಯಾಕೆ ಇವತ್ತು ಪದೇ ಪದೇ ಅಂಬೇಡ್ಕರ್ ಅವರಿಗೆ ಈ ರೀತಿ ಅಪಮಾನ ಮಾಡುವಂಥದ್ದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗ್ತದೆ ಅನ್ನೋದನ್ನು ನಾನು ಇವತ್ತು ಪ್ರಶ್ನೆ ಮಾಡೋಕ್ಕಾಗುತ್ತೆ. ಈ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೋಬೇಕು. ಇಲ್ಲಿನ ಒಂದು ಘಟನೆಯ ಸಂಪೂರ್ಣ ವಿವರವನ್ನು ವರದಿನ ತಗೊಂಡು ಸಂಬಂಧಪಟ್ಟ ಯಾರು ಕಾನೂನನ್ನು ಕೈಗೆತ್ತಿಕೊಳ್ತಾರೆ ಅನ್ನೋ ಅಧಿಕಾರಿಗಳ ಮೇಲೆ ಶಿಸ್ತಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ, ಈ ಕೂಡಲೇ ಸರ್ಕಾರ ಇದಕ್ಕೆ ಕ್ಷಮೆಯಾಚನೆ ಮಾಡಬೇಕು ಮತ್ತು ಹೋರಾಟ ಮಾಡ್ತಕ್ಕಂಥ ಒಂದು ಮುಖಂಡರನ್ನ ಈ ರೀತಿ ಅಮಾನ್ಯವಾಗಿ ನಡ್ಕೊಳ್ಳೋಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದನ್ನು ನಾನು ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ. ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿಗೆ, ಒಬ್ಬ ಪ್ರಭಾವಿ ಮಂತ್ರಿಯ ಒಬ್ಬ ವ್ಯಕ್ತಿಗೆ ಮಾತನ್ನು ಇವತ್ತು ತಗೊಂಡಂಥದ್ದು ಎಷ್ಟು ಮಟ್ಟಿಗೆ ಸರ್ಕಾರ ಸರಿ ಇದೆ ಅನ್ನೋದನ್ನು ನಾನು ಇವತ್ತು ಪ್ರಶ್ನೆ ಮಾಡ್ತಾ, ಈ ಕೂಡಲೇ ನೆನ್ನೆ ಆಗಿರ್ತಕ್ಕಂಥ ಘಟನೆಯನ್ನು ಇಡೀ ನಾವು ರಾಜ್ಯಾದ್ಯಂತ ಇದನ್ನು ಉಗ್ರವಾದ ಹೋರಾಟದ ರೂಪದಲ್ಲಿ ತಗೊಳ್ಳುವಂಥದ್ದು ಪ್ರಯತ್ನ ನಾವು ಮಾಡ್ತಿದ್ದೀವಿ. ಈಗಾಗಲೇ ಫ್ರೀಡಮ್ ಪಾರ್ಕಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದು ಮುಂದುವರಿದ ಭಾಗವಾಗಿ ಇಲ್ಲಿ ಅಂಬೇಡ್ಕರ್ ಅವರಿಗೆ ಆಗಿರ್ತಕ್ಕಂಥ ಅಪಮಾನವನ್ನು ಇದನ್ನು ಸರ್ಕಾರ ಯಾವ ರೀತಿ ತಗೊಳ್ತದೆ ಅಥವಾ ಅದನ್ನು
ಸ್ವೀಕಾರ ಮಾಡ್ತದ ಅಥವಾ ಅದನ್ನು ಕೂಡ ಧಿಕ್ಕರಿಸದ ಅನ್ನೋದನ್ನು ಇವತ್ತು ನಾವು ಅವಲೋಕನ ಮಾಡ್ಕೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಕೂಡಲೇ ಅಲ್ಲಿ ನೆನ್ನೆ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಅವರು ಮುಂದಿನ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸ್ಫೂರ್ತಿಯಾಗಿ ಅವ್ರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ನಮ್ಮ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಭಾಗ ಇರ್ಬೋದು ಅಥವಾ ಚಿಕ್ಕಬಳ್ಳಾಪುರ ಇರ್ಬೋದು, ಚಿಂತಾಮಣಿ ಇರ್ಬೋದು, ಜಿಲ್ಲೆಯ ಸಂಪೂರ್ಣ ನಮ್ಮ ಒಂದು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಗಳ ವತಿಯಿಂದ ಅವರಿಗೆ ಬೆಂಬಲ ಸೂಚಿಸುವಂಥ ಮುಖಾಂತರ ಅವರ ಹೋರಾಟಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಮುಂದುವರೆದ ಭಾಗವಾಗಿ ಇದನ್ನು ರಾಜ್ಯಾದ್ಯಂತ ಒಂದು ಉಗ್ರವಾದ ಹೋರಾಟ ರೂಪವನ್ನು ತರುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿದ್ದೇನೆ. ಎಲ್ಲ ಒಂದು ಕಡೆ ಜಿಲ್ಲಾ ಉಸ್ತುವಾರಿಗಳು ನಿರ್ಲಕ್ಷ್ಯತಾನೆ ಇದಕ್ಕೆಲ್ಲ ಕಾರಣ ಅಂತ ಸರ್. ಹೌದು ಸರ್, ಇದಕ್ಕೆ ನೇರ ಹೊಣೆ ಸುಧಾಕರ್ ಅವರೇ ಇದಕ್ಕೆ ನೇರ ಹೊಣೆ ಅಂತಲೇ ನಾನು ಹೇಳಕ್ಕೆ ಬಯಸ್ತೀನಿ. ಇದರಲ್ಲಿ ಮುಚ್ಚುಮರೆ ಅಂತ ಎಂಥದ್ದೇನಿಲ್ಲ. ಅವ್ರು ಹೇಳ್ತಕ್ಕಂಥದ್ದು ಇದು ನಮ್ಮ ಪೂರ್ವಿಕರ ಜಮೀನು ಅಂತ ವಿವಾದ ಅದನ್ನು ಅಲ್ಲಿ ಹುಟ್ಟಾಕುವಂಥದ್ದು ಒಂದು ಪ್ರಯತ್ನ ಆಗಿದೆ ಅಂತ ನಾನು ಕೇಳ್ಬಿಡ್ತೀನಿ. ಸೊ ಒಂದು ಸರ್ಕಾರಿ ಶಾಲೆ ಸುಮಾರು 60-70 ವರ್ಷಗಳ ಕಾಲ ಅದೇ ಶಾಲೆ, ಅದೇ ಅಲ್ಲಿ ಸರ್ಕಾರಿ ಬಡ ಮಕ್ಕಳು ಓಡ್ತಕ್ಕಂಥ ಶಾಲೆ, ಇವ್ರ ಹೆಸರು ಯಾವ ರೀತಿ ಇವ್ರದ್ದು ಅನ್ನೋದನ್ನು ಕುಟುಂಬಸ್ಥರಿಗೆ ಅನ್ನೋದನ್ನು ನಾವು ಇವತ್ತು ಅವಲೋಕನ ಮಾಡಬೇಕಾಗುತ್ತೆ. ಸೊ ಅದೇನೇ ಇಲ್ಲಿ ಈಗ ಶಾಲೆ ಈಗ ಪ್ರಾರಂಭ ಆಗಿದೆ, ಅವತ್ತು 70-80 ವರ್ಷದಿಂದ ಕೂಡ ನಡ್ಕೊಂಡ್ಬಂದಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಇವತ್ತು ಅಂಬೇಡ್ಕರ್ ವಿಶೇಷವಾಗಿ ಅವರು ಇವತ್ತು ಮಂತ್ರಿ ಆಗಿರ್ತಕ್ಕಂಥದ್ದೇ ಒಂದು ಸಂವಿಧಾನದ ಅಡಿಯಲ್ಲಿ. ಸೊ ಅಂಥವರೊಂದು ಪ್ರತಿಮೆಗೆ ತಾವುಗಳು ಅಡ್ಡಪಡಿಸಿ ತಾವುಗಳು ಜಿಲ್ಲಾಡಳಿತನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ, ಪೊಲೀಸ್ ಇಲಾಖೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ಅನ್ನೋದನ್ನ ಇವರೆಲ್ಲರೂ ಕೂಡ ನಿಮ್ಮ ಕೈಗೊಂಬೆಗಳ ರೀತಿಯಲ್ಲಿ ಇವತ್ತು ಎಲ್ಲ ಒಂದು ಕಡೆ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಸಾರ್ವಜನಿಕವಾಗಿ ಇವತ್ತು ನಾವೆಲ್ಲನೂ ನೋಡುವಂಥದ್ದು ವಿಚಾರ ಆಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ತಾವುಗಳೇ ಇವತ್ತನ್ನ ನೇರವಾಗಿ ಹೊಣೆ ಅಂತಲೂ ಹೇಳಕ್ಕೆ ನಾನು ಬಯಸಿದ್ದೇನೆ. ಚಿಂತಾಮಣಿ ನಗರಕ್ಕೆ ವ್ಯಾಪ್ತಿಗೆ ಬರುವಂಥ ಸರ್ಕಾರಿ ಶಾಲೆ ಆವರಣದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡಿರ್ತಕ್ಕಂಥ ವಿಚಾರಗಳ ಬಗ್ಗೆ ತಾವು ಅರುಣ್ ಕುಮಾರ್ ಅವರು ಈಗಾಗಲೇ ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವತ್ತು ಏನಾಗಿದೆ ಅಂತಂದರೆ, ಅಂಬೇಡ್ಕರ್ ಅನ್ನುವಂಥದ್ದು ಅಥವಾ ಒಂದು ಜಾತಿಗೆ ಸೀಮಿತವಲ್ಲ ಅಥವಾ ಒಂದು ರಾಜ್ಯಕ್ಕೆ ಸೀಮಿತವಲ್ಲ. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಾನವರಿಗೂ ಎಲ್ಲ ಜಾತಿ ಧರ್ಮಗಳಿಗೂ ಕೂಡ ಸಮಾನತೆಯ ಹಕ್ಕನ್ನು ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಇವತ್ತು ಏನೋ ಒಂದು ಸರ್ಕಾರಿ ಶಾಲೆ ಹತ್ರ ನಡೆದಂಥ ವಿಚಾರ, ನಿನ್ನೆ ಸುಮಾರು ಹಲವಾರು ಸಂಘಟನೆ ರಾಜ್ಯ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಸುಮಾರು ಜನನನ್ನು ಅರೆಸ್ಟ್ ಮಾಡಿರುವಂಥ ವಿಚಾರ, ಇದೆಲ್ಲವೂ ಕೂಡ ತಾವೆಲ್ಲರೂ ಕೂಡ ಗಮನಕ್ಕೆ ಗೊತ್ತಿದೆ. ನಾನು ಹೇಳುವಂಥ ವೈಯಕ್ತಿಕವಾದ ವಿಚಾರ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅಣ್ಣನವರು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಆ ಸ್ಥಾನದಲ್ಲಿ ಆತ ನಿಧಾನ ಅಂತಂದರೆ ಇವತ್ತು ಆತ ಯೋಚನೆ ಮಾಡ್ಕೊಳ್ಬೇಕು. ಸಂವಿಧಾನ ಅಡಿಯಲ್ಲಿ ಸಂವಿಧಾನ ಶಕ್ತಿಯಿಂದ ಆತನ ಇವತ್ತಲ್ಲಿ ನಿಂತ್ಕೊಂಡಿದ್ದಾನೆ. ಸೊ ಈ ಮಂತ್ರಿಗಳಾಗಿರುವವರು ಇವತ್ತು ಅಂಬೇಡ್ಕರ್ ಅವಮಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಎಲ್ಲ ಸುಧಾಕರ್ ಅವರು ಹಿಡ್ಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಏನು ಜಿಲ್ಲಾ ಆಡಳಿತ ಅವರು ಕೂಡ ಇದ್ರ ವಿಚಾರವಾಗಿ ಎಲ್ಲೋ ಒಂದು ಜಾಗದಲ್ಲಿ ಶಾಮೀಲಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಸೊ ಅದನ್ನು ಹೆಚ್ಚಾಗಿ ಹೇಳಕ್ಕೆ ಇಷ್ಟಪಡಲು ಈಗಾಗಲೇ ನಾವು ಫ್ರೀಡಮ್ ಪಾರ್ಕದಲ್ಲಿ ನಿರಂತರವಾದ ಒಂದು ಧರಣಿಯನ್ನು ಹಮ್ಮಿಕೊಳ್ಬೇಕಂತ ಸುಮಾರು ಹಲವಾರು ಸಂಘಟನೆಗಳು ಕೂಡ ತೀರ್ಮಾನ ತಗೊಂಡಿದೆ. ಈ ರಾಜ್ಯದಲ್ಲಿ ಒಂದು ಬೃಹತ್ ಒಂದು ಪ್ರತಿಭಟನೆ ನಡೀತದೆ. ಅದಕ್ಕೆ ಅವಕಾಶ ಕೊಡದೆ ಇದಕ್ಕೆ ಯಾರೆಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಸುಧಾಕರ್ ಆಗಿರ್ಬೋದು, ಇನ್ನು ಇತರೆ ಅಧಿಕಾರಿಗಳು ಯಾರೇ ಪೊಲೀಸ್ ಇಲಾಖೆಯವರಾಗಿದ್ರು ಕೂಡ ಇದನ್ನ ಈಗಲೇ ಕೂಡಲೇ ಅದನ್ನು ಸರಿಪಡಿಸಬೇಕು. ತಮ್ಮನ್ನು ಅವರು ತಪ್ಪು ಮಾಡಿದೆ ಆದರೆ ತಮ್ಮನ್ನು ತಾವು ಅದನ್ನು ಸರಿಪಡಿಸಿಕೊಂಡು ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದೆ ಅಲ್ಲಿ ಒಂದು ಪ್ರತಿಮೆಯನ್ನು ನಿರಂತರವಾಗಿ ಪೂಜಿಸ್ಲಿಕ್ಕಾಗುವಂತೆ ಇರುವಂತೆ ಎಲ್ಲರೂ ಕೂಡ ಅದಕ್ಕೆ ಒಳ್ಳೆ ರೀತಿಯಾಗಿ ಮಾಡಬೇಕಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಇಲ್ಲ ಅಂತಂದ್ರೆ ಈಗೇನು ನಮ್ಮ ಸಂಘಟನೆ ವತಿಯಿಂದ ಪೂರಾ ಸಹಕಾರ ಕೂಡ ನಮ್ಗೆ ಇರ್ತದೆ. ಅದನ್ನು ನಾವು ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೇವೆ. ಆ ನಿರ್ಧಾರಕ್ಕೆ ಬೆಂಬಲ ಕೊಡುವವರು ಇದ್ದಾರೆ. ಹಾಗಾಗಿ